ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋ ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ಮಧುರ ವಿನೋಗೋಸ್ಕರ ಸ್ವೀಟ್ ಮಾಡ್ತಾ ಇದ್ದಾಳೆ. ಊರಿಗೆ ಹೊರಟಿದ್ದಾಳೆ, ಇನ್ನು ಸ್ಕೂಲ್ ಓಪನ್ ಆಯ್ತಲ್ವ, ಹಾಗಾಗಿ ಇದು ಬಂದುಬಿಟ್ಟು ಒಂದು 8 ದಿನದ ಮುಂಚೆ ಮಾಡಿರೋಂಥ ವಿಡಿಯೋ. ದಯವಿಟ್ಟು ವಿಡಿಯೋ ಲೇಟಾಗಿ ಅಪ್ಲೋಡ್ ಆಗಿದೆ, ಯಾರು ತಪ್ಪು ತಿಳ್ಕೊಬೇಡಿ. ನಮ್ಮ ವೇದಪಾಪ ಅಂತ ಎಷ್ಟು ತರಲೆ ಆಗಿದ್ದಾನೆ ಅಂದರೆ ಅಷ್ಟಿಷ್ಟು ತರಲೆ ಎಲ್ಲ ನೋಡ್ತಾ ಇರ್ಬೋದು, ಎಷ್ಟು ತರಲೆ ಮಾಡ್ತಾ ಇದ್ದಾನಂತ. ವಿನೋಗೆ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಹೆಚ್ಚಿನ ಮಧುರ ವಿನೋ ಜೊತೆಗೆ ಭಾಳ ಜಗಳ ಆಡ್ತಾ ಇತ್ತು. ಅಷ್ಟು ಇಬ್ಬರು ಏನು ಕಡಿಮೆ ಇಲ್ಲ. ಇವಾಗ ಹೋಗೋ ಮುಂದ್ಗಡೆ ಅಕ್ಕ ತಂಗಿ ಇಬ್ಬರಿಗೂ ಲವ್ ಜಾಸ್ತಿ ಆಗಿದೆ. ನನ್ನ ತಂಗಿಗೋಸ್ಕರ ಅಂತ ಹೇಳ್ಬಿಟ್ಟು ಮಧುರ ಮಾಡ್ತಾ ಇದ್ದಾಳೆ. ಏನು ಮಾಡ್ತೀಯಾ ಅಂತ ಅಂದಿದ್ದಕ್ಕೆ, ಅಮ್ಮ ನೀನು ಶಂಕರಪೌಳಿ ಮಾಡ್ತೀಯಲ್ಲ ಅದೇ ಥರ ನಾನು ಅವಳಿಗೆ ಮಾಡಿಕೊಡ್ತೀನಿ. ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು. ಎಲ್ಲ ಈ ಥರ ಅನ್ನ ಸಾಂಬಾರು ಚಟ್ನಿ ಈ ಥರ ಎಲ್ಲ ಮಾಡ್ತಿರ್ತಾವಲ್ವ, ಇದು ಕೂಡ ಅಷ್ಟೇ ನಾನು ಮಾಡಬೇಕು ಅಂತ ಮಾಡ್ತಾ ಇದ್ದಾಳೆ. ನೋಡೋಣ ಬನ್ನಿ ಹೆಂಗೆ ಮಾಡಿದ್ದಾಳೆ ಅಂತ. ನೋಡ್ತಾ ಇರ್ಬೋದು, ಬಿಸ್ಕೆಟ್ ಥರ ಆಗೋಗಿದ್ದಾವೆ, ಶಂಕರಪೌಳಿ ಥರ ಕಾಣಿಸ್ತಾ ಇಲ್ಲ ಇವು. ಹೆಂಗೋ ಇಷ್ಟು ಮಟ್ಟಿಗೆ ನನ್ನ ಮಗಳು ಮಾಡ್ತಾ ಇದ್ದಾಳಲ್ವ, ಅಷ್ಟೇ ಸಾಕು ನನಗೆ. ನೋಡೋಣ ಟೇಸ್ಟ್ ಹೆಂಗಿರ್ತವೆ ಅಂತ ಹೇಳ್ಬಿಟ್ಟು ಈ ಥರ ಪೇಪರಲ್ಲಿ ಹಾಕ್ತಾ ಇದ್ದಾಳೆ. ಇನ್ನೇನು ಫೈನಲಿ ಅವಳನ್ನ ಸ್ನಾನ ಎಲ್ಲ ಆಗಿ ಬಟ್ಟೆ ಎಲ್ಲ ಹಾಕಿ ಹೊರಡೋ ಟೈಮಲ್ಲಿ ಮಾಡ್ತೀನಿ ಅಂತ ಕೂತ್ಬಿಟ್ಟಿದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟೊಂದು ಹಿಟ್ಟು ಕಲಿಸಿದ್ಲು ಅಂದರೆ ಬಹಳ ಇಷ್ಟು ಹಿಟ್ಟು ಕಲಿಸಿದ್ಲು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇನ್ನು ವಿನೂನ ಊರಿಗೆ ಬಿಟ್ಟು ಬಂದುಬಿಟ್ಟು ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಗೆ ಫೋನ್ ತಗೊಂಡೋಗೋಕ್ಕಾಗಲಿಲ್ಲ, ಮರೆತು ಇಲ್ಲೇ ಬಿಟ್ಟು ಹೋಗಿದೆ ಮನೆ ಹತ್ರ. ಹಂಗಾಗಿ ಅದೇ ಥರ ಲಾಗ್ ಮಾಡ್ಕೊಂಡಿಲ್ಲ. ಇನ್ನು ನೋಡ್ತಾ ಇರ್ಬೋದು ಗೋಧಿ ಹಿಟ್ಟಲ್ಲಿ ಮಾಡಿರೋಂಥ ಶಂಕರಪೌಳಿ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇನ್ನು ಮಧುರಗಂತೂ ಸರಿಯಾಗಿ 1-2 ಒದೇನೇ ಬಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಎಷ್ಟೊಂದು ಹಿಟ್ಟು ಕಲಿಸಿದಾಳೆ. ಇನ್ನು ಈ ಥರ ನಾನು ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀನಿ, ಒಂದು 5-6 ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ. ಈ ಥರ ಇದನ್ನೆಲ್ಲ ಕಟ್ ಮಾಡಿ ಎಲ್ಲನೂ ಕರಿಯೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಲ್ಲರೂ ಮಲಗಿದ್ದಾರೆ. ನಾನು ವೇದಪಾಪು ಈಗ ಮಲಗಿಸ್ಬಿಟ್ಟು ವೇದಪಾಪನ ಮಲಗಿಸಿ ಇವಾಗ ಬಂದುಬಿಟ್ಟು ಈ ಥರ ಎಲ್ಲ ಉಜ್ಜಿಟ್ಕೊಂಡಿದ್ದೆ. ಇವಾಗ ಕಟ್ ಮಾಡಿದ್ದೀನಿ, ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಔಟು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಈ ಮೈದಾ ಬಳಸಿ ಮಾಡೋದಕ್ಕಿಂತಲೂ ಈ ಥರ ಗೋಧಿ ಬಳಸಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಪಾಪ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ಭಾಳನೇ ಕಲಿಸ್ಬಿಟ್ಟಿದ್ದಾಳೆ. ಮದುವೆಗೆ ಗೊತ್ತಾಗಿಲ್ಲ. ಕಳಿಸಿ ಇಟ್ಟಿದ ತಕ್ಷಣವೇ ತುಂಬ ಬೈಸ್ಕೊಂಡ್ಲು. ಇನ್ನು ಒಂದು ಕಡೆ ಫೋನ್ ನೋಡ್ಕೊತ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಸುಮಾರು ಇವಾಗ ನೈಟ್ ಒಂದು 11 ಗಂಟೆ ಆಗಿದೆ. ತುಂಬ ಹೊತ್ತು ಅಲ್ಲೇ ಅಮ್ಮರ ಮನೇಲಿ ಇದ್ದು ಪಾಪನ ನೋಡಿಕೊಂಡು ಎಲ್ಲ ಮಾತಾಡಿಸಿ ಬಂದನಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಆಯಿತು. ಯಾಕೆ ಹೋಗಿದ್ವಿ ಅಂದರೆ ವಿನೂನ ಬಿಟ್ಟು ಹಂಗೆ ನನ್ನ ತಮ್ಮನ ಹೆಂಡ್ತಿಗೂ ಮತ್ತು ತಂಗಿ ಮಗನಿಗೂ ಇಬ್ಬರಿಗೂ ಕೂಡ ಅಮ್ಮ ಬಂದಿತ್ತು. ಬುತ್ತಿ ನೀರು ತಗೊಂಡು ಹೋಗಿದ್ವಿ. ಹಂಗೆ ವಿನೂನು ಕೂಡ ಬಿಟ್ಟು ಬಂದ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಿದ್ದಾಯಿತು. ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು ಫ್ರೆಂಡ್ಸ್. ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳನ್ನ ಇಷ್ಟು ದಿನ ಇಲ್ಲೇ ಇಟ್ಕೊಂಡು ಇವಾಗ ಕರ್ಕೊಂಡು ಹೋಗಿ ಬಿಟ್ಟು ಬರೋದು ಅಂದರೆ ಸುಮ್ಮನೆ ಎಲ್ಲ ಸಖತ್ತು ಬೇಜಾರಾಗುತ್ತೆ. ಹೇಳ್ಕೊಳಕ್ಕಾಗದಿದ್ದಷ್ಟು ನೋವು ಇವತ್ತಿನ ದಿನ ನನಗೆ ಎಷ್ಟು ನೋವಾಗಿದೆಯೋ ನಮ್ಮ ಅಮ್ಮನಿಗೆ ತಮ್ಮನ ಹೆಂಡತಿಗೆ ಅವ್ರಿಗೆ ಅಷ್ಟೇ ಖುಷಿಯಾಗಿದೆ ಇನ್ನೂ ಊರಿಗೆ ಬರ್ತಾಳೆ ಅಂತ. ಪಾಪು ಬೇರೆ ಚಿಕ್ಕವನಿದ್ದಾನೆ, ಏನು ಮಾಡ್ತಾಳೋ ಏನೋ, ನಮ್ಮ ವಿನು ಇಟ್ಕೊಳಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾಳೆ ಅಂತ ಅದೊಂದು ಕಡೆಗೆ ತುಂಬ ಟೆನ್ಷನ್ ಆಗೋಗಿತ್ತು ಇವತ್ತು ಬೆಳಗ್ಗೆಯಿಂದ. ಇವತ್ತು ರಿಲೀಫ್ ಆಯಿತು ಅನ್ನಿಸ್ತು. ಯಾಕಪ್ಪ ಅಂತ ಹೇಳಿದ್ರೆ ಇರೋ ವಿಷಯನ ಹೇಳಿ ಬಂದಿದ್ದೀನಿ. ತಮ್ಮನ ಹೆಂಡತಿ ಅಮ್ಮ ಎಲ್ಲರೂ ಇದ್ದರು. ಚಿಕ್ಕ ಹುಡುಗಿ ಅಷ್ಟೊಂದು ಗೊತ್ತಾಗಲ್ಲ, ಆಪ್ರೇಷನ್ ಆಗಿರೋ ಪಾಪು ಹುಷಾರು ಅಂತ ಹೇಳೋದನ್ನೆಲ್ಲ ಹೇಳಿ ಬಿಟ್ಟು ಬಂದಿದ್ದೀನಿ. ಆದರೂ ಕೂಡ ಒಂದು ಕಡೆ ಭಯ ಇದ್ದೇ ಇದೆ. ಯಾಕಪ್ಪ ಅಂತ ಹೇಳಿದರೆ ಅವನಿಗೆ ಆಪ್ರೇಷನ್ ಆಗಿದೆ. ಇನ್ನು 3 ವರ್ಷದ ಪಾಪು ಆಗೋವರೆಗೂ ಅವನು ಕಡೆ ಬೀಳಂಗಿಲ್ವಂತೆ. ಅಂಥದ್ರಲ್ಲಿ ಏನೋ ಬಗ್ಗೆ ಆಟಾಡ್ಸೋಣ ಅಂತ ಹೋಗೋದು, ಅವನ ಮೇಲೆ ಬೀಳೋದು ಈ ಥರ ಎಲ್ಲ ಮಾಡ್ತಾಳೋ ಏನೋ ಅಂತ. ಹಂಗಾಗಿ ಅಮ್ಮನಿಗೂ ತಮ್ಮನ ಹೆಂಡತಿಗೂ ಇಬ್ರಿಗೂ ಕೂಡ ಹೇಳಿ ಬಂದಿದ್ದೀನಿ, ಹುಷಾರು, ಅವಳು ಹತ್ರನೇ ಬಿಟ್ಬಿಟ್ಟು ಹಿಂಗೆ ವಾಶ್ರೂಮ್ಗೆ ಹೋಗೋದು, ಇಲ್ಲ ಅಂತಂದರೆ ಅಡುಗೆ ಮಾಡ್ತೀನಿ ನಿನ್ನ ಪಾಪನ ತೂಗು ಅಂತ ಹೇಳೋಗೋದು, ಈ ಥರ ಎಲ್ಲ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ವಿನೂನ ಬಿಟ್ಟು ಬಂದಿದ್ದೀನಿ. ಇನ್ನು ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ನೋಡ್ತಾ ಇರ್ಬೋದು ಕೂದಲು ಒಂದು ಕಡೆ ಸುಮ್ಮನೆ ನನಗೆ ಒಂಥರ ಟೆನ್ಷನ್ ಆಗ್ತಾಯಿದೆ. ಕೂದಲು ಎಲ್ಲಿ ಬೀಳುತ್ತೋ ಇದರಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ ಈ ಥರ ಐಟಮ್ ಎಲ್ಲ ಮಾಡುವಾಗ ಈ ಥರ ಕೂದಲು ಬಿಟ್ಕೊಂಡು ಮಾಡೋಂಥದ್ದು ಸೂಕ್ತ ಅಲ್ಲ. ತಲೆ ಇನ್ನೂ ಆರಿರಲಿಲ್ಲ ಅಂತ ಹೇಳ್ಬಿಟ್ಟು ಈ ಥರ ಹಂಗೆ ಬಿಟ್ಕೊಂಡೇ ಕೆಲಸ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ನೋಡ್ಬಿಟ್ರಂತೂ ತುಂಬ ಅಂದರೆ ತುಂಬ ಬೈತಾರೆ. ಕೂದಲು ಜಡೆ ಹಾಕ್ಕೊಂಡೇ ಅಡುಗೆ ಕೆಲಸ ಏನಾದರೂ ಮಾಡಬೇಕು ಅಂತ ಹೇಳಿ. ಇನ್ನು ಬೆಳಗ್ಗೆ ಒಂದು ಫಂಕ್ಷನ್ ಇದೆ, ಹಂಗಾಗಿ ಫಂಕ್ಷನ್ಗೂ ಕೂಡ ಹೋಗಬೇಕು. ಬೆಳಗ್ಗೆನೂ ಕೂಡ ಮತ್ತೆ ಸ್ನಾನ ಮಾಡ್ಕೊಂಡು ಹೋಗಬೇಕು. ಮಂಗಳವಾರ ಬೆಳಗ್ಗೆ. ಇದು ಬಂದ್ಬಿಟ್ಟು ಸೋಮವಾರದ ವಿಡಿಯೋ.
ನೋಡ್ತಾ ಇರ್ಬೋದು. ಶಂಕರಪೋಳಿ ಆವಾಗಲೇ ಮಧುರ ಏನಪ್ಪ ಅಂತ ಹೇಳಿದ್ರೆ ತೆಳ್ಳಗೆ ಲಟ್ಟಿಸ್ಬಿಟ್ಟು ಕಟ್ ಮಾಡಿದ್ಲು. ಇವಾಗ ನಾನು ಬಂದು ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ದಪ್ಪ ಕಟ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ. ತೆಳ್ಳಗೆ ಕಟ್ ಮಾಡಿದ್ರು ಮಧುರ ಮಾಡಿರೋ ಅಂಥ ಶಂಕರಪೋಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇನ್ನು ನೋಡ್ತಾ ಇರ್ಬೋದು ಚಿಕ್ಕ ಬಾಣಲೆಯಲ್ಲಿ ಹಾಕಿದ್ದಾಳೆ. ಇನ್ನು ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಏನೂ ಆಗಲ್ಲ, ಎಷ್ಟು ಒಂದೇ ಸತಿ ಕರೆದ್ರೂ ಏನೂ ಆಗಲ್ಲ, ಹಂಗಾಗಿ ಅಷ್ಟು ಹಾಕಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಏನು ಹಾಕಿದೆ ಈ ಥರ ಒಂದು 4 ಇಬ್ಬೆ 5 ಇಬ್ಬೆ ಹಾಕಿ ಕರೆದ್ಬಿಟ್ಟು ಮಾಡಬೇಕು. ಯಾಕಪ್ಪ ಅಂದರೆ ಸ್ವಲ್ಪ ಭಾಳ ಇಟ್ಟು ಕಲಿಸಿದ್ಲಲ್ಲ ಮಧುರ, ಹಾಗಾಗಿ. ಇನ್ನು ಇದಕ್ಕೆ ಸಕ್ಕರೆ ಬೆಲ್ಲ ಎರಡೂ ಕೂಡ ಹಾಕ್ತಾರೆ. ನಾನು ಬಂದುಬಿಟ್ಟು ಬರೀ ಸಕ್ಕರೆ ಹಾಕ್ಬಿಟ್ಟು ಶಂಕರಪೋಳಿ ಮಾಡ್ತಾ ಇದ್ನಲ್ವ, ಹಾಗೆ ಅವಳು ಕೂಡ ಸಕ್ಕರೆ ಹಾಕ್ಬಿಟ್ಟೆ ಶಂಕರಪೋಳಿ ಮಾಡಿದ್ದಾಳೆ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಕಲರ್ ಬಂದು ಸ್ವಲ್ಪ ಜಾಸ್ತಿ ಫ್ರೈ ಆಗಿದೆ ಅಂತ ಅನ್ನಿಸ್ತಾ ಇದೆ ನೋಡೋದಕ್ಕೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಇನ್ನು ಊಟ ಬಂದುಬಿಟ್ಟು ಅಮ್ಮರ ಮನೆಯಲ್ಲಿ ಬದನೆಕಾಯಿ ಚಟ್ನಿ ಮುದ್ದೆ ಮಾಡಿದರು. ಇನ್ನು ಮಧುರ ನುಗ್ಗಿ ಸೊಪ್ಪು ಹೆಸರು ಮಾಡಿದ್ಲು, ಹಂಗಾಗಿ ಇಲ್ಲೇ ಊಟ ಮಾಡಿಬಿಟ್ಟು ಹೋಗಿದ್ವಿ ನಾವು. ಇನ್ನು ನೋಡ್ತಾ ಇರ್ಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದ್ದಾವೆ, ಟೇಸ್ಟ್ ಕೂಡ ಸಖತ್ತಾಗಿದ್ದಾವೆ. ನೀವು ಒಮ್ಮೆ ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಕೊತಾ ಇದ್ದರೆ ಈ ಥರ ಗೋಧಿ ಹಿಟ್ಟಲ್ಲಿ ಮಾಡಿ ಒಮ್ಮೆ ನೋಡಿ. ಇನ್ನು ನೋಡ್ತಾ ಇರ್ಬೋದು ಫಂಕ್ಷನ್ ಹತ್ರ ಬಂದಿದ್ವಿ ಅಂತ ಹೇಳಿದ್ನಲ್ಲ, ಇವಾಗ ತಾನೇ ಬಂದಿದ್ದಾಯಿತು. ನಾವು ಬರೋ ಅಷ್ಟರಲ್ಲಿ ಮಟನ್ ಎಲ್ಲ ಕಟ್ ಮಾಡಿ ಇದು ಅರಿಶಿನ ಈರುಳ್ಳಿ ಹಾಕ್ಬಿಟ್ಟು ಇಟ್ಟಿದ್ರು. ನೋಡ್ತಾ ಇರ್ಬೋದು ಇದು ಈ ಊರಿಗೆ ನಾನು ಫಸ್ಟ್ ಟೈಮ್ ಬಂದಿರೋಂಥದ್ದು. ದೇವಸ್ಥಾನ ಇದೇನೆ, ಪಕ್ಕದಲ್ಲಿದೆ ದೇವಸ್ಥಾನ. ಇದು ಮರದ ಕಟ್ಟೆ, ಇದು ಅಮ್ಮ ಇರುವಂಥ ಮರದ ಕಟ್ಟೆ. ಇಲ್ಲಿಗೂ ಕೂಡ ಹೂನಾರ ಹೊಸ ಸೀರೆ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದರೆ. ಇನ್ನು ನಮ್ಮ ಅತ್ತೆಯರು ನಮ್ಮ ಅಕ್ಕ ಎಲ್ಲರೂ ಸೇರಿಕೊಂಡು ಈ ಥರ ಇದು ಏನಪ್ಪ ಅಂದರೆ ಲಿವರು ಅದನ್ನ ಕಟ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಅತ್ತೆಯರಾಗಬೇಕು, ಇವ್ರು ಮಾತ್ರ ಅಮ್ಮ ಆಗಬೇಕು. ಎದುರುಗಡೆ ಕೂತಿದಾರಲ್ಲ, ಈ ಕಡೆ ಇಬ್ರು ಆ ಕಡೆ ಇಬ್ರು ಎಲ್ಲರೂ ಅತ್ತೆಯರಾಗಬೇಕು. ನಮ್ಮ ಅತ್ತೆ ಕೂಡ ವರ್ಷದಲ್ಲಿ ನನಗೆ ನಮ್ಮ ಅಕ್ಕ ಕೂಡ ಅತ್ತೆನೇ ಆಗಬೇಕು. ಯಾಕಪ್ಪ ಅಂದರೆ ನಮ್ಮ ಅಪ್ಪಾಜಿಗೆ ತಂಗಿ ಆಗಬೇಕು ಇವರು. ನೋಡ್ತಾ ಇರ್ಬೋದು ಇನ್ನು ಕೆಲವೊಬ್ರು ಕೂತಿದ್ದಾರೆ, ಕೆಲವೊಬ್ರಿಗೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಕೂಡ ಬಂದು ಪಾಯಸ ಅನ್ನ ಸಾಂಬಾರೆಲ್ಲ ಊಟ ಮಾಡಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಒಂದು ವಿಡಿಯೋ ಸ್ಕಿಪ್ ಆಗಿದೆ, ನೆಕ್ಸ್ಟ್ ತೋರಿಸ್ತೀನಿ ಅಮ್ಮನವ್ರದ್ದು ಒಳಗಡೆ ಹೋಗಿರೋ ಅಂಥದ್ದೆಲ್ಲ. ಇನ್ನು ನೋಡ್ತಾ ಇರ್ಬೋದು ನಮ್ಮ ರಿಲೇಷನ್ ಮನೆಗೆ ಬಂದಿದ್ವಿ. ಇವ್ರ ಕಡೆ ಹೊಳಲ್ಕೆರೆ ಕಡೆ ಸ್ವಲ್ಪ ಕಡಲೆಕಾಯಿ ಅನ್ನೋದು ಅಪರೂಪ, ಹಂಗಾಗಿ ಇಲ್ಲಿ ಬೆಳೆದಿದ್ರಲ್ವ ಸ್ವಲ್ಪ ಹಸಿ ಕಡಲೆಕಾಯಿ ಇತ್ತು, ಕೊಟ್ಟಿದ್ರು. ಎಲ್ಲರೂ ಕೂತ್ಕೊಂಡು ತಿಂತಾ ಇದೀವಿ. ಇವರೆಲ್ಲ ನಮ್ಮ ಅತ್ತೆರೇನೆ, ನಮ್ಮ ಅಕ್ಕ ಇದಾರಲ್ಲ ಅವರ ತಂಗಿ ಇವರು. ಇವ್ರು ಮಾತ್ರ ಆ ಕಡೆ ಇರೋಂಥವ್ರು. ತುಂಬಾ ಚೆನ್ನಾಗಿ ಇವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಧುರ ಬಂದ್ಬಿಟ್ಟು ಮನೆ ಹತ್ರನೇ ಇದ್ದಾಳೆ. ಯಾಕಪ್ಪ ಅಂತ ಹೇಳಿದ್ರೆ ಪಟ್ಲಿ ಮರಿ ಇರೋದ್ರಿಂದ ಮಧುರನ ಕರ್ಕೊಂಡು ಬಂದಿಲ್ಲ. ಅವಳು ಕೂಡ ನಾನ್ ವೆಜ್ ಅಷ್ಟೊಂದು ಇಷ್ಟಪಟ್ಟೇನು ತಿನ್ನಲ್ವಲ್ಲ, ಹಾಗಾಗಿ. ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಹುಲ್ಲಿನ ಬಣವೆ, ಮತ್ತು ಇಲ್ಲೊಂಥರ ಮನೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮೊದಲೆಲ್ಲ ನಾನು ನಮ್ಮೂರಲ್ಲೇ ದೇವಸ್ಥಾನ ನೋಡಿದ್ದೆ ಈ ಥರ. ಇಲ್ಲಿ ಆದರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿನ ಮನೆಗಳು ಈ ಥರ ಹುಲ್ಲಿನ ಬಣವೆ ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡ ಬಣವೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಈ ಥರ ಬಣವೆ ನೋಡಿಬಿಟ್ಟು. ಮೊದಲೆಲ್ಲ ಅಂತ ಇದ್ರಂತೆ ಹುಲ್ಲಿರೋ ಮನೆಗೆ ಎತ್ಕೊಡ್ಬೇಕು ಅಂತ ಗಾದೆ ಮಾತು ಹೇಳ್ತಾರಲ್ವ, ಅದು ನೆನಪಾಯಿತು ನನಗೆ ಇಲ್ಲಿಂದು. ಇನ್ನು ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಹುಲ್ಲಿಂದು ಮನೆ ಇದೆಯಲ್ಲ, ಈ ಥರ ಮನೆ ನಾನು ನೋಡಿಲ್ಲ. ನಮ್ಮೂರಲ್ಲಿ ಒಂದು ದೇವಸ್ಥಾನ ಇತ್ತು ಇದೇ ಥರ, ಆ ದೇವಸ್ಥಾನ ನೋಡಿದ್ದೆ. ಅವಾಗಿದ್ದೆ ಹೇಳಿದ್ರು ಮೊದಲೆಲ್ಲ ಇದೇ ಥರ ಮನೆಗಳು ತುಂಬ ತಣ್ಣಗಿರ್ತಾ ಇತ್ತು ಈ ಥರ ಮನೆಗಳು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆರೆಲ್ಲ ಹೇಳ್ತಾಯಿದ್ರು. ಇನ್ನು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಬ್ಬರು ಅಲ್ಲಿ ಮಟನ್ ಹೆಚ್ಚ್ತಾ ಇದ್ರಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ನಮ್ಮ ಮನೆಗೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಹೋಗ್ತಾ ಇದ್ದೀವಿ. ತುಂಬ ಇಷ್ಟ ಆಯಿತು ನನಗೆ. ನಮ್ಮೂರು ನಮ್ಮ ತೋಟದಲ್ಲಿ ಆ ಥರನೂ ಅದೇ ಥರ ಇದೆ ನೋಡ್ತಾ ಇರ್ಬೋದು, ಎತ್ತುಗಳು, ತೊಟ್ಟಿ ಅದೆಲ್ಲ. ಇನ್ನು ಈ ಊರಲ್ಲಿ ಚಿಕ್ಕ ಅಂಗಡಿ ಕೂಡ ಇದೆ ನೋಡ್ತಾ ಇರ್ಬೋದು. ಈ ಕಡೆ ಬಸ್ಸೆಲ್ಲ ಇಲ್ಲ, ನಡ್ಕೊಂಡು ಇಲ್ಲ ಬೈಕಲ್ಲಿ ಅಡ್ಡಾಡೋ ಅಂಥದ್ದು ನೋಡ್ತಾ ಇರ್ಬೋದು. ಅಷ್ಟು ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಪೆಟ್ಟಿಗೆ ಅಂಗಡಿ, ಅದೇನೆ. ಇನ್ನು ನೋಡ್ತಾ ಇರ್ಬೋದು ಮುಂಚೆ ಹೇಳಿದ್ನಲ್ಲ ದೇವಸ್ಥಾನದ ಲಾಗ್ ನೆಕ್ಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು, ಒಳಗಡೆ ಬಂದ ತಕ್ಷಣ ಈ ಥರ ದೇವಸ್ಥಾನ ಸಮುದಾಯ ಭವನ ಒಂಥರ ಕಟ್ಟಿರ್ತಾರಲ್ಲ ಆ ಥರ ಕಟ್ಟಿದ್ದಾರೆ ಇದನ್ನು. ಇನ್ನು ನಾನು ನಮ್ಮ ಅಕ್ಕ ಎಲ್ಲರೂ ಹಣ್ಣು ಕಾಯಿ ಮಾಡಿಸ್ಕೊಂಡು ಕೂತಿದ್ದೀವಿ. ಬಂದ ತಕ್ಷಣ ಮಾಡಿರೋಂಥ ವಿಡಿಯೋ ಇದು, ಇವಾಗ ತೋರಿಸ್ತಾ ಇದ್ದೀನಿ. ಇನ್ನು ವೇದು ಪಾಪು ಅಂತೂ ಅದೆಷ್ಟು ಸತಿ ಕೈ ಮುಗ್ದು ಎಷ್ಟು ಸತಿ ಬಿದ್ದೋ ಗೊತ್ತಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾನೆ. ಏನು ಕೇಳ್ಕೊಂಡಪ್ಪ ಅಂತ ಹೇಳಿದ್ರೆ
ಅನ್ನ ಬೂವ ಕೊಡು ಅಂತ ಅಂದ. ಇನ್ನು ಮಕ್ಕಳೆಲ್ಲ ಎದ್ದಿದ್ರು. ಇವಾಗ ವೇದು ಪಾಪನ ಜೋಲಿಗೆ ಹಾಕಿದ್ದೀನಿ, ಅವನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಬಿಸಿಲು ಜಾಸ್ತಿನೇ ಅಂದರೆ ಭಾಳ ಜಾಸ್ತಿ ಇತ್ತು, ಹಂಗಾಗಿ ತಣ್ಣಗಿತ್ತು ಇಲ್ಲಿ ದೇವಸ್ಥಾನದ ಕೆಳಗೆ. ಹಂಗಾಗಿ ವೇದು ಪಾಪು ತೂಗಿದ ತಕ್ಷಣವೇ ಮಲ್ಕೊಂಬಿಟ್ಟ. ಇನ್ನು ಅವನ ಎದ್ದೇಳೋವರೆಗೂ ಸ್ವಲ್ಪ ಹೊತ್ತು ಇಲ್ಲೆಲ್ಲ ಇದ್ದಾರಲ್ಲ ನಮ್ಮ ಅತ್ತೆ ಅವರೆಲ್ಲರೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದು. ಇವರೆಲ್ಲರೂ ಇಲ್ಲಿ ಕೂತಿರೋರು ಏನಿದ್ದಾರೆ 4 ಅಕ್ಕ ತಂಗಿರಿರು. ಇನ್ನು 3 ಇದ್ದಾರೆ, 7 ಜನ ಒಟ್ಟು. ಇವರೊಬ್ಬರು ಇರಲಿಲ್ಲ ಆವಾಗಲೇ, ಇವಾಗಿದ್ದಾರೆ ನೋಡ್ತಾ ಇರ್ಬೋದು. ಇನ್ನು ಸಾಂಬಾರೆಲ್ಲ ರೆಡಿಯಾಗಿದೆ, ಮುದ್ದೆ ತೊಳ್ಸೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ನಾನು ಕೂಡ ಅವ್ರ ಜೊತೆಗೆ. ಇನ್ನು ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಹೆಚ್ಚುತ್ತಾ ಇದ್ದಾರೆ ನಮ್ಮ ಅತ್ತೆ. ಇನ್ನು ನಮ್ಮ ಅಯ್ಯ ಬಂದುಬಿಟ್ಟು ಮುದ್ದೆ ಕುಡಿಸ್ತಾ ಇದ್ದಾರೆ. ಈ ಥರ ಕೆಲಸ ಏನಿದೆಯೋ ಅದರಲ್ಲಿ ತುಂಬ ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ನಮ್ಮ ಅಯ್ಯರು. ಇಷ್ಟಪಟ್ಟು ಕೆಲಸ ಮಾಡ್ತಾರೆ. ಕೆಲವೊಬ್ಬರು ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ಕೊತಾರೆ. ಇಂಥ ಕೆಲಸಗಳಲ್ಲಿ ನಮ್ಮ ಅತ್ತೆಯರಾಗಿರ್ಬೋದು, ನಮ್ಮ ಅಯ್ಯರಾಗಿರ್ಬೋದು ತುಂಬ ನಿಷ್ಠೆಯಿಂದ ಪ್ರೀತಿಯಿಂದ ಇಷ್ಟಪಟ್ಟು ಕೆಲಸ ಮಾಡ್ತಾರೆ. ಕೆಲವೊಬ್ಬರು ಮೈಗಳಿರ್ತಾರೆ, ಆಗದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇರ್ತಾರೆ. ಇನ್ನು ನನಗೂ ಕೂಡ ಇದೆಲ್ಲ ಹೊಸದೇನೆ, ಭಾಳ ಅಡುಗೆ ಎಲ್ಲ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ನಾನು ಬಂದುಬಿಟ್ಟು ಈ ಥರ ಮುದ್ದೆ ತೊಳ್ಸೋದು ಏನಾದರೂ ಕೆಲಸ ಮಾಡ್ಕೊತೀನಿ ಅಷ್ಟೇ. ಇನ್ನು ಭಾಳ ಜನನೇ ಇರ್ತಾರಲ್ಲ, ಮಟನ್ ಕೊಯ್ಯೋದಾಗಿರ್ಬೋದು, ಏನಾದರೂ ಕೊಯ್ತೀನಿ ಅಂತ ಹೋದರೂ ಕೂಡ ಪಾಪು ಸಣ್ಣನು ಅವ್ನು ಮಲಗಿಸು ಆಡಿಸು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಕೂಡ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ಲ. ಈ ಥರ ಮುದ್ದೆ ಚೆಂಡು ಕಟ್ಟೋದು, ಇಲ್ಲ ನೀರು ಹಾಕೋದು, ನೀರು ಕೇಳಿದರೆ ಕೊಡೋದು, ಏನಾನ ಎಲ್ಪು ಮಾಡೋ ಅಂಥದ್ದು ನನ್ನ ಕೆಲಸ. ಇನ್ನು ನಾವು ಆವಾಗಲೇ ಹೋಗಿದ್ವಲ್ಲ, ಬ್ಲ್ಯಾಕ್ ಕಲರ್ ಇದ್ದಾರಲ್ಲ ಆಂಟಿರ ಮನೆಗೆ, ಇವರೇ ನನ್ನ ಎದುರುಗಡೆ ಕೂತಿದ್ದಾರಲ್ಲ, ಇವ್ರ ಮನೆಗೆ ಹೋಗಿದ್ದು ನಾನು. ಅವ್ರದ್ದು ಕೂಡ ಅಷ್ಟೇ ಹುಲ್ಲಿನ ಮನೆ ತುಂಬ ಚೆನ್ನಾಗಿತ್ತು. ಪಕ್ಕದಲ್ಲಿ ಹೊಸ ಮನೆ ಕೂಡ ಕಟ್ಟಿಸ್ತಾ ಇದ್ದಾರೆ. ಅದಕ್ಕಿಂತಲೂ ನನಗೆ ಈ ಹುಲ್ಲಿನ ಮನೆಯೇ ತುಂಬ ಇಷ್ಟ ಆಯಿತು. ಇನ್ನು ನಮ್ಮ ಗಿಡದಲ್ಲಿ ಕೇಸರಿ ಕಲರ್ ರೋಸ್ ಹೂ ಬಿಡುತ್ತಲ್ಲ, ಅದು ಬಿಟ್ಟಿತ್ತು. ತುಂಬ ಇಷ್ಟಪಟ್ಟು ಮುಡ್ಕೊಂಡು ಬಂದಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಅವ್ರ ತಂಗಿ ಮಗಳಂತೂ ಎಷ್ಟು ಚೆನ್ನಾಗಿ ತೊಡೆ ಮೇಲೆ ಕೂತ್ಕೊಂಡಿದ್ದಾಳೆ ಅವಳು. ಅವರ ಆ ದೊಡ್ಡಮ್ಮ ಮುದ್ದೆ ಚೆಂಡು ಕಟ್ತಾ ಇದ್ದಾರೆ, ಅವಳು ಆರಾಮಾಗಿ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಈ ಥರ ಚಿಕ್ಕವರಿದ್ದಾಗ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಆಡಿ ಬೆಳೆದಿರ್ತೀವಿ. ಇವಾಗ ದೊಡ್ಡವರಾದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಮರ್ತೋಗ್ಬಿಟ್ಟಿದ್ದೀನಿ. ನಾನಂತೂ ಅದೆಷ್ಟು ದಿನ ಆಯಿತು ನಮ್ಮ ದೊಡ್ಡಮ್ಮನ ಹತ್ರ ಹೋಗಿ ನೋಡೇ ಇಲ್ಲ. ಹೋಗ್ಬೇಕು ಒಂದಿನ. ಇನ್ನು ನೋಡ್ತಾ ಇರ್ಬೋದು, ಎಡೆಗೆ ಇದು ಒಳಗಡೆ ಹೋಗುತ್ತಂತೆ ಅಮ್ಮನವ್ರ ಗುಡಿ ಒಳಗೆ. ಆದರೆ ಇಲ್ಲಿ ಬೇಡ, ಇಲ್ಲಿ ಇಡೋಣ, ಎಡೆ ಎಲ್ಲ ಇಲ್ಲಿ ಕೊಡೋದು ಅಂತ ಹೇಳ್ಬಿಟ್ಟು ಪೂಜಾರಪ್ಪ ಅವರು ಇಲ್ಲಿ ತೊಗೊಂಬಂದಿದ್ದಾರೆ. ಇದು ಯಾವ ದೇವಸ್ಥಾನ, ಯಾವ ಊರು ಅಂತ ಹೇಳಿದರೆ, ನಮ್ಮ ಊರಿನ ಸಮೀಪದಲ್ಲೇ ಇರುವಂಥ ನಕ್ಲಾರಟ್ಟಿ ಅಂತ ಈ ಊರ ಹೆಸರು. ದೇವಸ್ಥಾನ ಬಂದುಬಿಟ್ಟು ಹೂವಿನ ಮಾರಮ್ಮ ಅಂತ ಹೇಳ್ಬಿಟ್ಟು ದೇವ್ರ ಹೆಸರು ಬಂದುಬಿಟ್ಟು ತುಂಬ ಚೆನ್ನಾಗಿದ್ದಾರೆ. ತೂಗು ಎಲೆ ಮೇಲೆ ಕೂತಿರೋ ಅಂಥದ್ದು ಅಮ್ಮನವರು. ತುಂಬ ಚೆನ್ನಾಗಿತ್ತು. ಇದು ಮೋಸ್ಟ್ಲಿ ಮೊದಲೆಲ್ಲ ಇದೇ ಥರ ಕಟ್ಟೆ ಬೇವಿನ ಮರದ ಕೆಳಗೆ ಅಮ್ಮನವ್ರು ಇದ್ರೇನೋ, ಅದಕ್ಕೆ ಇನ್ನೂ ಹಾಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಸುಟ್ಟು ಇಟ್ಟಿರೋಂಥ ಕರೆ ಎಲ್ಲ ಏರಿಸ್ಬಿಟ್ಟು ಅನ್ನ ಸಾರು ಮುದ್ದೆ ಎಲ್ಲನೂ ಕೂಡ ಇಟ್ಟಿದ್ದಾರೆ. ಇವಾಗ ಸರ್ಗ ಹಾಕ್ಕೊಂಬರ್ತಾರಂತೆ. ವಿನುನ ಊರಿಗೆ ಕಳಿಸ್ಬಿಟ್ಟು ನಾವು ಈ ಥರ ಫಂಕ್ಷನಿಗೆ ಬರೋವಾಗ ಆಯಿತು. ಏನು ಮಾಡೋಕ್ಕಾಗಲ್ಲ, ವಿನು ಹೋಗ್ಬಿಟ್ಟಿದ್ದಾಳೆ. ಎಲ್ಲರೂ ವಿನುನ ಕೇಳ್ತಾ ಇದ್ದಾರೆ, ಎಲ್ಲಿ ಓದ್ಲಾ ಊರಿಗೆ ಆವಾಗಲೇ, ಇನ್ನೂ ಕಳಿಸ್ಬಾರ್ದಾಗಿತ್ತು ಅಂತ. ಇನ್ನು ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ಮುಗೀತು. ಇನ್ನು ಇದು ಏನು ಫಂಕ್ಷನ್ ಅಪ್ಪ ಅಂತ ಹೇಳಿದ್ರೆ, ಹರಕೆ ತೀರಿಸುವಂಥ ಕಾರ್ಯಕ್ರಮ. ಹಿಂದೆ ಮುಕ್ಕೊಂಡಿದ್ರಂತೆ ನಮ್ಮ ಅಯ್ಯ ಮತ್ತು ನಮ್ಮ ಅಮ್ಮ, ಅಂದರೆ ನಮ್ಮ ಮನೆಯವರಿದ್ದಾರಲ್ಲ ಅವರ ಅಕ್ಕ. ಹಂಗಾಗಿ ಇವಾಗ ಹರಕೆ ತೀರಿಸ್ತಾ ಇದ್ದಾರೆ. ಈ ಅಮ್ಮ ಬಂದುಬಿಟ್ಟು ಮಕ್ಕಳು ತಾಯಿ, ಮಕ್ಕಳಿಲ್ದಿರೋಗೆ ಮಕ್ಕಳು ಭಾಗ್ಯ ಕೊಡೋ ಕರುಣಾಸ ಅಂತ ಅಮ್ಮ. ಇನ್ನು ನಮ್ಮ ಅಕ್ಕ ಇಲ್ಲಿ ನಿಂತಿದ್ದಾರಲ್ಲ, ಅವರು ಇಲ್ಲಿಗೆ ಬಂದಮೇಲೆ ಅಂತೆ 4 ಜನ ಹೆಣ್ಮಕ್ಳು ಇವ್ರಿಗೆ, ಒಂದು ಗಂಡು ಮಗು. ಇಲ್ಲಿಗೆ ಬಂದಮೇಲೆ ಗಂಡು ಪಾಪು ಆಗಿರೋದು. ಹಂಗಾಗಿ ಆವಾಗಲಿದ್ದಾನು ಈ ಥರ ಅಮ್ಮನವ್ರಿಗೆ ನಡ್ಕೊತಾ ಇದ್ದಾರೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಏನು ಅನ್ನಿಸ್ತು ಏನು, ಈ ಥರ ಫ್ಯಾಮಿಲಿ ಫಂಕ್ಷನು ಒಂದು ತಿಂಗಳಿಗೆ ಒಂದು ಸರಿ ಆದರೂ ಇದ್ದೇ ಇರುತ್ತೆ ನಮ್ಮ ಫ್ಯಾಮಿಲಿಗಳಲ್ಲಿ. ಯಾವುದಾದ್ರೂ ಒಂದು ತಿಂಗಳಲ್ಲಿ ಈ ಫಂಕ್ಷನ್ ಇಲ್ಲ ಅನ್ನೋ ಥರ ಇಲ್ಲ. ಈ ಥರ ದೊಡ್ಡ ಕುಟುಂಬ ಆಗಿರೋದ್ರಿಂದ. ಇನ್ನು ನೋಡ್ತಾ ಇರ್ಬೋದು, ತಟ್ಟೆ ಚೊಂಬು ಎಲ್ಲನೂ ನೀಟಾಗಿ ತಿಕ್ಕಿ ಜೋಡಿಸಿ ಎಲ್ಲರೂ ಆರಾಮಾಗಿ ಕೂತಿದ್ದಾರೆ. ಸರ್ಗ ಹಾಕಕ್ಕೆ ಹೋಗಿದ್ದಾರೆ. ಗುಡಿ ಸುತ್ತ ಒಂದು 3 ಸುತ್ತು ಸರ್ಗ ಹಾಕ್ಕೊಂಬರ್ತಾರೆ ಇವಾಗ. ಹಂಗಾಗಿ ಮಕ್ಕಳೆಲ್ಲ ಆರಾಮಾಗಿ ಜೋಲಿಯಲ್ಲಿ ಮಲಗಿದ್ದಾರೆ. ಇನ್ನು ವೇದು ಪಾಪ ಕೂಡ ಎದ್ದಿಲ್ಲ. ಅವನನ್ನು ಊಟದ ಟೈಮಿಗೆ ಕರೆಕ್ಟಾಗಿ ಎಬ್ಬರಿಸ್ಕೊಳ್ಬೇಕು ಅಂತ ಇದ್ದೀನಿ. ಇಲ್ಲ ಅಂತಂದರೆ ನಾನು ಊಟ ಮಾಡಿಬಿಟ್ಟು ಅದಾದ ನಂತರ ಎಬ್ಬರಿಸ್ಕೊಂಡ್ರೆ ಅವನು ಕೂಡ ಸಮಾಧಾನವಾಗಿ ಊಟ ಮಾಡ್ತಾನೆ.
ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸರ್ಗ ಹಾಕ್ತಾ ಇದ್ದಾರೆ. ಶಾಂತಿ ಮಾಡೋದು ಅಂತ ಅಂತಾರೆ ಕೆಲವು ಕಡೆ, ನಮ್ಮ ಕಡೆ ಸರ್ಗ ಹಾಕೋದು ಅಂತ ಅಂತೀವಿ. ಇನ್ನು ಮಳೆ ಮಾಡ ನೋಡ್ತಾ ಇರ್ಬೋದು, ಮಾಡ ಆಗ್ತಾನೇ ಇದೆ. ಆದಷ್ಟು ಬೇಗ ಅವರು ಕಡೆ ಹೋಗ್ಬೇಕು. ಯಾಕಪ್ಪ ಅಂತ ಹೇಳಿದರೆ ಪಡ್ಲಿ ಮರಿಗಳು ಮತ್ತು ನಮ್ಮ ಅಜ್ಜ ಇದ್ದಾರೆ, ಮತ್ತು ಮನೆ ಹತ್ರ ಕೂಡ ಒಂದು ಕುರಿ ಸತ್ತೋಗಿದೆಯಂತೆ. ಇವಾಗ ತಾನೇ ಕೇಳಿದ್ವಿ, ಅದನ್ನು ಕೇಳಿಬಿಟ್ಟು ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವು ಬೇಜಾರಾಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ, ನಮ್ಮ ಅತ್ತೆಯರು ನಾವು ಎಲ್ಲರೂ. ಇನ್ನು ಏನು ಊಟ ಮಾಡೋಂಗಿಲ್ಲ ಅಂತೆ, ಏನೋ ಶಾಸ್ತ್ರ ಐತೆ, ಅದು ಮುಗಿಯೋವರೆಗೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.